ಅಪಾರ್ಟ್ಮೆಂಟ್ಗಳಿಗೆ ಹೊಸ ಕಾನೂನನ್ನ ತರುವುದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಇವತ್ತು ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಗಳ ಜೊತೆ ಸಿಎಂ ಸಂವಾದವನ್ನ ಕೂಡ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ. ಅಪಾರ್ಟ್ಮೆಂಟ್ಗಳಿಗೆ ಹೊಸ ಕಾನೂನು ತರೋದಕ್ಕೆ ಇದೀಗ ಸರ್ಕಾರ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಇವತ್ತು ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಗಳ ಜೊತೆ ಸಿಎಂ ಸಂವಾದವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು. ಇದರ ಜೊತೆಗೆ ನೋಡಿ, ಅಪಾರ್ಟ್ಮೆಂಟ್ ಮಾಲೀಕರ ಅಭಿಪ್ರಾಯ ಸಂಗ್ರಹಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ಮಾಲೀಕತ್ವ ಆಡಳಿತ ನಿರ್ವಹಣೆಗೆ ಹೊಸ ಕಾನೂನನ್ನ ತರಬೇಕು ಅಂತ ಹೇಳಿ ಸಿದ್ಧತೆಗಳು ಆಗ್ತಾ ಇದೆ. ಬಿಲ್ಡರ್ಗಳಿಂದ ಸಾಮಾನ್ಯ ಪ್ರದೇಶ ಹಸ್ತಾಂತರಕ್ಕೆ ನಿಯಮ ಹೊರಡಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಅಪಾರ್ಟ್ಮೆಂಟ್ ಸಂಘಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ ಎಂಬ ಬೇಡಿಕೆಗಳು ಕೂಡ ಒಂದ್ ಕಡೆ ಇದೆ. ಕಾನೂನು ವಿವಾದಗಳ ತ್ವರಿತ ಇತ್ಯರ್ಥಕ್ಕೆ ಪ್ರಾಧಿಕಾರ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗಳು ಕೂಡ ಆಗುತ್ತೆ. ಸಾಕು ಪ್ರಾಣಿಗಳು, ಕಾಮನ್ ಏರಿಯಾ ಬಳಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ನಿಯಮವನ್ನ ತರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ರಾಜ್ಯ ಸರ್ಕಾರ ಹೊಸ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ತರೋದಕ್ಕೆ ಇದೀಗ ಸಜ್ಜಾಗ್ತಾ ಇದೆ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಗೆ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಮುಖ್ಯಮಂತ್ರಿ ಈ ಒಂದು ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಅಪಾರ್ಟ್ಮೆಂಟ್ ಸಂಘಗಳ ಪ್ರತಿನಿಧಿಗಳ ಜೊತೆ ಮಹತ್ವದ ಸಭೆ ಕೂಡ ನಡೆಸಲಿಕ್ಕಿದೆ. ಸಭೆಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕಲ್ವಾ, ಸೊ ಹಾಗಾಗಿ ಎಲ್ಲರೂ ಕೂಡ ಸಹಕಾರವನ್ನ ಕೂಡ ನೀಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅಪಾರ್ಟ್ಮೆಂಟ್ ಮಾಲೀಕರ ಅಭಿಪ್ರಾಯಗಳನ್ನ ಕೂಡ ಇಲ್ಲಿ ಸರ್ಕಾರ ಸಂಗ್ರಹ ಕೂಡ ಮಾಡಲಿಕ್ಕಿದೆ. ಈ ಮಾಲೀಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಡಳಿತ ಮತ್ತೆ ನಿರ್ವಹಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾನೂನಿನ ಕರಡು ಸಿದ್ಧ ಕೂಡ ಆಗಿದೆ. ಬಿಲ್ಡರ್ಗಳು ಸಾಮಾನ್ಯ ಪ್ರದೇಶಗಳನ್ನ ಸಂಘಗಳಿಗೆ ಕಡ್ಡಾಯವಾಗಿ ಹಸ್ತಾಂತರಿಸುವ ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಇಲ್ಲಿ ಚರ್ಚೆ ಕೂಡ ಆಗಬಹುದು. ಮತ್ತೊಂದು ಕಡೆ ನೋಡಿ, ಅಪಾರ್ಟ್ಮೆಂಟ್ ಸಂಘಗಳ ಕಾರ್ಯ ಚಟುವಟಿಕೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ ಅನ್ನುವಂತಹ ಬೇಡಿಕೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕೇಳಸಿಗ್ತಾ ಇದೆ. ಸೊ ಕಾನೂನು ವಿವಾದಗಳ ತ್ವರಿತ ಇತ್ಯರ್ಥಕ್ಕಾಗಿ ಪ್ರತ್ಯೇಕ ಪ್ರಾಧಿಕಾರ ಸ್ಥಾಪಿಸೋದರ ಬಗ್ಗೆಯೂ ಕೂಡ ಚರ್ಚೆ ಆಗ್ಲಿಕ್ಕಿದೆ. ಮತ್ತೆ ಇಲ್ಲಿ ಸಾಕು ಪ್ರಾಣಿಗಳನ್ನ ಕೂಡ ನಿರ್ವಹಣೆ ಮಾಡಬೇಕಲ್ವಾ, ಸೊ ಕಾಮನ್ ಏರಿಯಾದ ಬಳಕೆಗೆ ಹೊಸ ನಿಯಮಗಳನ್ನು ಕೂಡ ಸರ್ಕಾರ ಇಲ್ಲಿ ಪರಿಗಣಿಸುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಇವತ್ತಿನ ಸಭೆ ಎಲ್ಲರ ಚಿತ್ತ ನೆಟ್ಟಿದೆ.